ಮೈಸೂರಲ್ಲಿ ಕೊರೋನಾಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ 9 ಜನರಿಗೆ ಕೋವಿಡ್ ದೃಢಪಟ್ಟಿದೆ. ಈ ಸುದ್ದಿಯನ್ನ ನೋಡೋಣ. ಕೊರೋನಾ ಕಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ. ಮಹಾಮಾರಿ ಕೊರೋನಾಗೆ 56 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾನೆ. ಮೃತ ವ್ಯಕ್ತಿಗೆ 4 ದಿನದ ಹಿಂದೆ ಕೊರೋನಾ ಪಾಸಿಟಿವ್ ಆಗಿತ್ತು. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಸೋಂಕಿತ ಚಿಕಿತ್ಸೆ ಫಲಿಸದೆ ಉಸಿರು ಚೆಲ್ಲಿದ್ದಾರೆ. ಕಳೆದೊಂದು ತಿಂಗಳಲ್ಲಿಗೆ ರಾಜ್ಯದಲ್ಲಿ 9 ಜನರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಬೆಂಗಳೂರು ನಗರದ ಜನರಲ್ಲಿ ಕೋವಿಡ್ ಆತಂಕ ಮನೆ ಮಾಡಿದೆ. ರೋಗಿಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡಿದ್ದು, ಆಸ್ಪತ್ರೆಗಳ ಒಪಿಡಿಗೆ ಬರುವ ಹೊರ ರೋಗಿಗಳ ಸಂಖ್ಯೆ ದಿಢೀರ್ ಏರಿಕೆ ಕಂಡಿದೆ. ಶೀತ ಜ್ವರದ ಲಕ್ಷಣ ಕಂಡು ಬಂದರೆ ಜನರು ಚಿಕಿತ್ಸೆಗಾಗಿ ಆಸ್ಪತ್ರೆಗಳತ್ತ ದೌಡಾಯಿಸುತ್ತಿದ್ದಾರೆ. ದೇಶದಲ್ಲಿ ಮಹಾಮಾರಿ ಕೊರೋನಾದ ನಾಗಲೋಟ ಮುಂದುವರೆದಿದೆ. ಈವರೆಗೆ 4097 ಮಂದಿಗೆ ಕೋವಿಡ್ ದೃಢಪಟ್ಟಿದೆ. ಡಿಸೆಂಬರ್ 22ರಂದು ಬರೋಬ್ಬರಿ 702 ಕೇಸ್ಗಳು ಪತ್ತೆಯಾಗಿವೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಮಾಹಿತಿ ನೀಡಿದೆ. ಒಮಿಕ್ರಾನ್ ಉಪತಳಿ JN1 ಪ್ರಕರಣಗಳ ಸಂಖ್ಯೆ 109ಕ್ಕೆ ತಲುಪಿದೆ ಎನ್ನಲಾಗಿದೆ. ಗುಜರಾತ್ನಲ್ಲಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ ಮತ್ತೊಂದು JN1 ಪ್ರಕರಣ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ವಿಜಯಪುರ ಮೂಲದ ವ್ಯಕ್ತಿಗೆ JN1 ದೃಢಪಟ್ಟಿದೆ. ಸೋಂಕಿತ ವ್ಯಕ್ತಿ ಡಿಸೆಂಬರ್ 25ರಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದಿದ್ದ. ಡಿಸೆಂಬರ್ 27ರಂದು ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು. ಸೋಂಕಿತನ ಕುಟುಂಬಸ್ಥರಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ವಿಜಯಪುರ DHO ಡಾಕ್ಟರ್ ಬಸವರಾಜ ಹುಬ್ಬಳ್ಳಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 9 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಜಿಲ್ಲೆಯಲ್ಲಿ 13ಕ್ಕೇರಿದ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂತೆ ಸಚಿವ MC ಸುಧಾಕರ್ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲೀಗ ಸುಮಾರು 13 ಕೇಸುಗಳು ನಿನ್ನೆವರೆಗೂ ಆಗಿರ್ತಕ್ಕಂಥದ್ದು. ಈಗ ಹಿಂದೆ ಏನು ಕೇಸ್ ಆಗಿತ್ತು, ಹೋಮ್ ಕ್ವಾರಂಟೈನ್ ಮಾಡಿದ್ರು. ಈಗ ಅವರು 6 ದಿವಸ 7 ದಿವಸ ಆಗಿದೆ. ಅವ್ರಿಗೆ ಮತ್ತೆ ಈಗ ಇನ್ನೊಂದು ಸತಿ ಟೆಸ್ಟ್ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ. ಕೊರೋನಾ ಆತಂಕದ ಬೆನ್ನಲ್ಲೇ ಆಸ್ಪತ್ರೆಗಳು ಫುಲ್ ರಶ್ ಆಗಿವೆ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಆಸ್ಪತ್ರೆ ಹೊರ ರೋಗಿಗಳಿಂದ ತುಂಬಿ ತುಳುಕುತ್ತಿದೆ. ಕೆಮ್ಮು, ಶೀತ, ಜ್ವರವಿರುವ ರೋಗಿಗಳು ಹೆಚ್ಚಾಗಿ ಆಸ್ಪತ್ರೆಗಳತ್ತ ದೌಡಾಯಿಸುತ್ತಿದ್ದಾರೆ. ಈಗ ನಾವು ಗದಗ ಜಿಮ್ಸ್ ಆಸ್ಪತ್ರೆ ಬಳಿ ನೋಡಬಹುದು, ಸಾಕಷ್ಟು ಜನರು ಈಗ ಸರತಿ ಸಾಲಿನಲ್ಲಿ ನಿಂತು ಅವ್ರ ಚಿಕಿತ್ಸೆಗಾಗಿ ಅವರು ಏನು ರೆಸಿಪ್ಟ್ ಅಂತ ಮಾಡ್ಕೋತಾ ಇದ್ದಾರೆ. ಕೊರೋನಾ ಎದುರಿಸಲು ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ ಅಂತ ಗದಗ DHO SS ನೀಲಗುಂದ ಹೇಳಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ 50% ಬೆಡ್ಗಳನ್ನ ಮೀಸಲಿಡಲಾಗಿದೆ. ಕೇಸ್ಗಳನ್ನ ನೋಡಿಕೊಂಡು ಬೆಡ್ಗಳ ಸಂಖ್ಯೆ ಹೆಚ್ಚಿಸುತ್ತೇವೆ ಅಂತ DHO ಹೇಳಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಇರುವಂಥ ಬೆಡ್ಗಳಲ್ಲಿ ಆಲ್ಮೋಸ್ಟ್ ನಾವು 50% ಬೆಡ್ಸನ್ನು ಕಾಯ್ದಿರಿಸಿದೆ. ಎಲ್ಲ ಆಕ್ಸಿಜನೇಟೆಡ್ ಬೆಡ್ಸ್ ಇದಾವೆ. ಫಸ್ಟು ಶಿರಹಟ್ಟಿ ತಾಲೂಕು ಆಸ್ಪತ್ರೆ ಅಂದ್ಬಿಟ್ಟು ಉಳಿದ 3 ಆಸ್ಪತ್ರೆಯಲ್ಲಿ 100 ಬೆಡ್ ಹಾಸ್ಪಿಟಲ್ಸು. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆ ನಿರ್ಬಂಧಿಸಲು ಹೈಕೋರ್ಟ್ ನಕಾರ ಎತ್ತಿದೆ. ವಕೀಲ NP ಅಮೃತೇಶ್ ಸಲ್ಲಿಸಿದ್ದ PIL ಅರ್ಜಿಯನ್ನ ನ್ಯಾಯಮೂರ್ತಿ R ನಟರಾಜ್, KV ಅರವಿಂದ್ ರಿದ್ದ ಪೀಠ ವಿಚಾರಣೆ ನಡೆಸಿತು. ಸರ್ಕಾರ ಈ ಬಗ್ಗೆ ಯಾವುದೇ ನಿಯಂತ್ರಣಗಳನ್ನ ವಿಧಿಸಿಲ್ಲ. ಕೋವಿಡ್ಗೆ ಸದ್ಯಕ್ಕೆ ಹೇರಬೇಕಾದ ಪ್ರಮೇಯ ಕಾಣ್ತಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ತೀವ್ರ ಹೋರಾಟಕ್ಕೆ ಕಾರಣವಾಗಿರುವ ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಕೊನೆಗೂ ಸಿಎಂ ಗಡುವು ನೀಡಿದ್ದಾರೆ. ಇತ್ತ ಯಾರೇ ಆದರೂ ಕಾನೂನು ಕೈಗೆತ್ತಿಕೊಳ್ಳೋಕೆ ಬಿಡಲ್ಲ ಅಂತ DCM DKಶಿ ಎಚ್ಚರಿಕೆ ನೀಡಿದ್ದಾರೆ. ಈ ಸುದ್ದಿಯನ್ನ ನೋಡೋಣ. ಕನ್ನಡ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರವೇ ಕಾರ್ಯಕರ್ತರು ನಡೆಸಿದ್ದ ನಾಮಫಲಕಗಳಲ್ಲಿ ಕಡ್ಡಾಯ ಕನ್ನಡ ಅಭಿಯಾನದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಸಭೆಯ ಬಳಿಕ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಆಡಳಿತ ಮಾಡಬೇಕು, ಇದರಲ್ಲಿ ಯಾವ ರಾಜಿಯೂ ಇಲ್ಲ ಅಂತಂದ್ರು. ಕನ್ನಡ ಸಾರ್ವಭೌಮ ಭಾಷೆ, ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು, ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ.
2024 ಫೆಬ್ರವರಿ 28ರೊಳಗೆ ನಾಮಫಲಕಗಳಲ್ಲಿ 60% ಕನ್ನಡ ಬಳಸುವಂತೆ ಸಿಎಂ ಗಡುವು ನೀಡಿದ್ದಾರೆ. ಸಬ್ ಸೆಕ್ಷನ್ 8ರ ಪ್ರಕಾರ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಫೆಬ್ರವರಿ 28ರೊಳಗೆ ಈ ನಿಯಮವನ್ನು ಪಾಲಿಸಬೇಕು ಅಂತ ಸೂಚನೆ ಕೊಟ್ಟರು. ಇವು 28ರೊಳಗಡೆ ಇದನ್ನ ಈ ಆಕ್ಟ್ ಫಾಲೋ ಮಾಡಬೇಕು. 2024 ಫೆಬ್ರವರಿ 28 ಕಡ್ಡಾಯ ಕನ್ನಡದ ಪರವಾದ ಹೋರಾಟಗಳ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದರು. ಯಾರು ಕೂಡ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು. ನಾವು ಕಾನೂನಿನ ಉಲ್ಲಂಘನೆ ಸಹಿಸಲ್ಲ. ಶಾಂತಿಯುತವಾಗಿ ನೀವು ಪ್ರತಿಭಟನೆಗಳನ್ನ ಮಾಡಿ ಅಂತ ಎಚ್ಚರಿಕೆ ಕೊಟ್ಟರು. ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನ ಸರ್ಕಾರ ಸಹಿಸಲ್ಲ. ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರದು. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಯಾರು ಕೂಡ ಕಾನೂನನ್ನು ಕೈ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಕರವೇ ಕಾರ್ಯಕರ್ತರ ಬಂಧನ ವಿಚಾರಕ್ಕೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರ ಅಧಿಕಾರಕ್ಕೆ ಬರಲು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಂತ ಕಾನೂನು ಕೈಗೆತ್ತಿಕೊಳ್ಳೋಕೆ ನಾವು ಬಿಡಲ್ಲ. ಕನ್ನಡ ಪರ ಹೋರಾಟ ಮಾಡೋರಿಗೆ ಯಾರು ಬೇಡ ಎನ್ನಲ್ಲ ಅಂತ ಹೇಳಿದ್ರು. ಸರ್ಕಾರ ಹಂಗಂತ ಏನು ನೀವು ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳೋದಿಲ್ಲ. ಅವ್ರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಕರವೇ ಬಲವಂತವಾಗಿ ಬೋರ್ಡ್ ತೆಗೆದಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತರಬೇಕಿತ್ತು. ಸಾರ್ವಜನಿಕರಿಗೆ ಧಕ್ಕೆ ತರುವ ಕೆಲಸ ಮಾಡಬಾರ್ದಾಗಿತ್ತು. ಅದಕ್ಕಾಗಿ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಅಂತಂದ್ರು. ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನ ನಿನ್ನೆ ದಿವಸ ಕರವೇ ಅವರು ಮಾಡಿದ್ದಾರೆ. ಇಂತಹ ಕೃತ್ಯಗಳು ಆಗಬಾರ್ದು. ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಒಂದು ರೀತಿಯಲ್ಲಿ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಪಟ್ಟಣ. ಬೆಂಗಳೂರಿನ ಹಲವೆಡೆ ಪ್ರತಿಭಟಿಸಿರೋ ಕರವೇ ನಾರಾಯಣಗೌಡರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪರಪ್ಪನ ಅಗ್ರಹಾರಕ್ಕೆ ತೆರಳುವ ಮುನ್ನ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿರುದ್ಧ ಕಿಡಿಕಾರಿದ್ರು. ಬೂಟಾಟಿಕೆ ಸರ್ಕಾರ ಇದು ಅಂತ ಗುಡುಗಿದ್ರು. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ ನೆಲ ಜಲ ಅಂದರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿದ್ವು. ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತಿರಲ್ರಿ. ಯಾವುದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರನ ನಿಮ್ಮದು. ಕರವೇ ಹೋರಾಟ ಬೆಂಗಳೂರಿಗೆ ಸೀಮಿತವಾಗಲ್ಲ ಅಂತ ಕರವೇ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 31 ಜಿಲ್ಲೆಗಳಿಗೂ ಪ್ರವಾಸ ಮಾಡ್ತೇವೆ. ಕನ್ನಡ ನಾಮಫಲಕ ಎಲ್ಲದವನ್ನ ಕಿತ್ತು ಹಾಕ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ. ನಾರಾಯಣಗೌಡ ಬಂಧನಕ್ಕೆ ಪ್ರವೀಣ್ ಶೆಟ್ಟಿ ಕಿಡಿಕಾರಿದ್ರು. ನಮ್ಮಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ, ಆದರೆ ಕನ್ನಡ ವಿಷಯ ಬಂದಾಗ ನಾವೆಲ್ಲರೂ ಒಂದೇ. ನಾಳೆ ಕನ್ನಡದ ಎಲ್ಲ ಒಕ್ಕೂಟಗಳನ್ನ ಸೇರಿಸಿ ಸಭೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತಂದ್ರು. ಎಲ್ಲಾ ಸಂಘಟನೆಗಳು ಬೀದಿಗೆ ಇಳಿದಿದೆ. ಸರ್ಕಾರ ಅದನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕ್ರಾಂತಿ ಆಗುತ್ತೆ ಬೆಂಗಳೂರು ನಗರದಲ್ಲಿ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಕನ್ನಡ ಹೋರಾಟಗಾರನ ಯಾರೇ ಇರಬಹುದು. ಕರವೇ ನಾರಾಯಣಗೌಡ ಬಂಧನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪೊಲೀಸರು ಹೋರಾಟಗಾರರ ಮಧ್ಯೆ ತಳ್ಳಾಟ ನೂಕಾಟವಾಯಿತು. ಕೋಲಾರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಸಿಎಂ ಡಿಸಿಎಂ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಹಾಸನ, ವಿಜಯಪುರ, ಚಿತ್ರದುರ್ಗ ಹಾಗೂ ಕೋಲಾರ ಜಿಲ್ಲೆ ಸೇರಿ ಹಲವೆಡೆ ಕರವೇ ಧರಣಿ ನಡೆಸಿತು. ಬಿಎಸ್ವೈ ವಿರುದ್ಧ 40,000 ಕೋಟಿ ರೂಪಾಯಿ ಬಾಂಬ್ ಹಾಕಿರುವ ಯತ್ನಾಳ್ ವಿರುದ್ಧ ಇಂದು ಬಿಜೆಪಿ ನಾಯಕರೇ ಕಿಡಿಕಾರಿದ್ದಾರೆ. ಈ ಆರೋಪಕ್ಕೆ ಸಾಕ್ಷಿ ಇದ್ರೆ ತನಿಖಾ ಆಯೋಗಕ್ಕೆ ಕೊಡ್ಲಿ ಅಂತ ಮತ್ತೊಂದು ಕಡೆ ಸಿಎಂ ಆಗ್ರಹಿಸಿದ್ದಾರೆ. ಈ ಸುದ್ದಿಯನ್ನ ನೋಡೋಣ. ಯತ್ನಾಳ್ ಹಚ್ಚಿದ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸಮಯದಲ್ಲಿ ಸುಮಾರು 40,000 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಬಾಂಬ್ ಹಾಕಿರುವ ಯತ್ನಾಳ್ ವಿರುದ್ಧ ಸ್ವಪಕ್ಷ ನಾಯಕರೇ ಕಿಡಿಕಾರಿದ್ದಾರೆ. ಅದರಲ್ಲೂ ರೇಣುಕಾಚಾರ್ಯ ಕೆಂಡ ಕಾರಿದ್ದು ಯತ್ನಾಳ್ ನಾಲಿಗೆಗೂ ಮೆದುಳಿಗೂ ಲಿಂಕ್ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. 8,000 ಕೋಟಿ ರೂಪಾಯಿ ಹೊಡೆದಾರ. ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ. ನಮ್ಮ ಕರೋನಾ ಯಾರು ಬಡ್ರ ಮಗ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ, ಯಾವ ಸರ್ಕಾರ ಇದ್ರೆ
40,000 ಕೋಟಿ ಅಂತ ಹೇಳಿದ್ರಲ್ಲ, ನಾನು ಸವಾಲಾಗ್ತೀನಿ. ದಾಖಲೆ ಸಮೇತ ಚರ್ಚೆ ಬರಬೇಕು. ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷ ಅತ್ಯಂತ ದೊಡ್ಡ ಜೋಕ್ಸ್ ಅಂದ್ರೆ 40,000 ಕೋಟಿ ಏನೇ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು ದೊಡ್ಡ ಜೋಕ್ಸ್. ಅದ್ರ ಬಗ್ಗೆ ಈ ಬಗ್ಗೆ ಮಾತನಾಡಿದ ಅಶ್ವಥ್ ನಾರಾಯಣ, ಯತ್ನಾಳ್ ಹೇಳಿಕೆ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಸೋಮಣ್ಣ, ಯತ್ನಾಳ್ ವಿಚಾರ ಬಗ್ಗೆ ವರಿಷ್ಠರು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕೇಂದ್ರದ ವರಿಷ್ಠರನ್ನ ಈ ವಿಚಾರದಲ್ಲಿ ಗಮನ ವಹಿಸಿ ಅವ್ರಿಗೇನು ಸಲಹೆಯನ್ನು ಕೊಟ್ಟು ಅವ್ರಿಗೆ ತಿಳಿಸುವಂಥದ್ದು, ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದನ್ನ. ಶಾಸಕ ಯತ್ನಾಳ್ ಆರೋಪದಿಂದ ನನಗೆ ನೋವಾಗಿದೆ ಎಂದು ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅಸಮಾಧಾನ ಹೊರಹಾಕಿದ್ರು. ಯತ್ನಾಳ್ ಹೇಳಿಕೆ ಕುರಿತು ಬಹಿರಂಗವಾಗಿ ಮಾತಾಡಲ್ಲ, ಯತ್ನಾಳ್ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ರು. ನನಗಂತೂ ಮನಸ್ಸಿಗೆ ನೋವಾಗಿದೆ. ಪಕ್ಷದ ಒಳಗಡೆ ಇದ್ದುಕೊಂಡು ಪಕ್ಷದ ವಿರುದ್ಧ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡೋದು ಪಕ್ಷದ ದೃಷ್ಟಿಯಿಂದ ಹಾನಿ ಆಗ್ತದೆ. ಶಾಸಕ ಯತ್ನಾಳ್ ವಿರುದ್ಧ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಅಕ್ರಮ ಆಗಿದೆ ಅಂದ್ರೆ ಇಷ್ಟು ದಿನ ಏಕೆ ಸುಮ್ಮನಿದ್ರು, ಈಗ ಮನಸ್ಸಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿದ್ರು. ಅಂದ್ರೆ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಕೊಂಡಿದ್ರು ಅವರು? ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಈಗ ಮನಸ್ಸಿಗೆ ಬಂದಂಗೆ, ಮನಸ್ಸಿಗೆ ತಿಳಿದಂಗೆ ಹೇಳೋದು ಯಾವ ರೀತಿ ಅದು ಸರಿ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ. ಯತ್ನಾಳ್ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಅಸಮಾಧಾನ ಹೊರಹಾಕಿದ್ದು, ಯತ್ನಾಳ್ ಹೇಳಿಕೆಯನ್ನ ನಾನು ಕೂಡ ಒಪ್ಪುವುದಿಲ್ಲ, ಹೈಕಮಾಂಡ್ ಬಳಿ ಮಾತನಾಡುವುದು ಬಿಟ್ಟು ಹಾದಿ ಬೀದಿಗಲಿ ಮಾತಾಡಿದ್ದು ಸರಿಯಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ರು. ಅವರ ಆ ಒಂದು ಹೇಳಿಕೆಯನ್ನು ನಾನು ಕೂಡ ಒಪ್ಪಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು. ಅದು ಬಿಟ್ಟು ರಸ್ತೆಯಲ್ಲಿ ಈ ರೀತಿ ಬೀದಿನಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಬಿಎಸ್ವೈ ಅವಧಿಯಲ್ಲಿ ಯತ್ನಾಳ್ ಕೂಡ ಶಾಸಕರಾಗಿದ್ರು. ಏನೇ ಖರೀದಿ ಮಾಡಬೇಕಾದ್ರೂ ಟಾಸ್ಕ್ ಫೋರ್ಸ್ ನಿರ್ಧರಿಸುತ್ತಿತ್ತು. ಉಪಕರಣ ಖರೀದಿಯಲ್ಲಿ ₹1 ಕೂಡ ಅಕ್ರಮ ಆಗಿಲ್ಲ. ಯತ್ನಾಳ್ಗೆ ಮಾಹಿತಿ ಕೊರತೆ ಇದೆ ಅಂದ್ರು. ಒಬ್ಬರೇ ಏನು ಖರೀದಿ ಮಾಡೋಕ್ಕಾಗಲ್ಲ. ಒಂದು ₹5 ಕೋಟಿ ಮೇಲೆ ಅಂದ್ರೆ ಮತ್ತೆ ಪುನಃ ಟಾಸ್ಕ್ ಫೋರ್ಸ್ ಇಂದನೇ ಅಪ್ರೂವ್ ತಗೊಂಡು ಮಾಡಬೇಕಾಯ್ತು. ಬಹುಶಃ ಅವ್ರಿಗೇನೋ ನಮ್ಮ ಮಾಹಿತಿ ಕೊರತೆ ಇರ್ಬೋದಾಗ್ಲಿ. ಖಂಡಿತವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ₹1 ಕೂಡ ಅವ್ಯವಹಾರ ಆಗಲಿಲ್ಲ. ಇನ್ನು ಇಂದು ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಲಾಗಿದೆ. ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದ ವರಿಷ್ಠರು ಕರೆದು ಮಾತನಾಡಬೇಕು, ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಇಲ್ಲವೇ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಸೇರಿ ಹಲವರಿಂದ ಪ್ರಸ್ತಾಪ ಮಾಡಿದ್ದಾರೆ. ನಾಯಕರ ಚರ್ಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಹೇಳಿಕೆ ಕಾಂಗ್ರೆಸ್ಗೆ ಆಹಾರವಾಗಿದ್ದು, ಏನಾದ್ರೂ ಸಾಕ್ಷಿಗಿದ್ರೆ ತನಿಖಾ ಆಯೋಗಕ್ಕೆ ಕೊಡ್ಲಿ ಅಂತ ಸಿಎಂ ಹೇಳಿದ್ದಾರೆ. ಯತ್ನಾಳ್ ಉದ್ದೇಶ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತಿದ್ರೆ ದಾಖಲೆಗಳು ಕೊಡ್ಲಿ ಅಂತ ಹೇಳಿದ್ರು. 40,000 ಕೋಟಿ ಹಗರಣ ಆಗೈತೆ. ಅವರು ಅವರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡ್ಲಿ. ಯತ್ನಾಳ್ಗೆ ಟಕ್ಕರ್ ಕೊಡಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದು, ಇದೇ ಡಿಸೆಂಬರ್ 30ರಂದು ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಲು ನಿರ್ಧರಿಸಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವ ಬಿವೈ ವಿಜಯೇಂದ್ರರನ್ನ ಅದ್ಧೂರಿಯಾಗಿ ಸ್ವಾಗತಿಸಲು ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷನಾದ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿರುವ ಕಾರಣ ಸಿದ್ಧತೆ ಜೋರಾಗಿರಲಿದೆ ಅಂತ ಬಿಜೆಪಿ ಜಿಲ್ಲಾ ಘಟಕ ಹೇಳಿದೆ. ಮೈಸೂರಿನಲ್ಲೂ ಹೊಸ ವರ್ಷಕ್ಕೆ ಹೊಸ ಗೈಡ್ಲೈನ್ಸ್ ಜಾರಿ ಮಾಡಲಾಗಿದೆ. ರಾತ್ರಿ 1 ಗಂಟೆವರೆಗೆ ವರ್ಷಾಚರಣೆಗೆ ಅವಕಾಶ ಕೊಡಲಾಗಿದೆ. ಅಸಭ್ಯ ವರ್ತನೆ ತಡೆಯಲು 36 ವಿಶೇಷ ತಂಡ ರಚನೆಯಾಗಿದೆ. ಮಹಿಳೆಯರ ರಕ್ಷಣೆಗಾಗಿ 8 ಸುರಕ್ಷತಾ ಪಿಂಕ್ ಗರುಡ ರಚಿಸಲಾಗಿದೆ. ಮೈಸೂರು ನಗರದಲ್ಲಿ 275 ಸಿಸಿಟಿವಿ ಅಳವಡಿಸಿರುವುದಾಗಿ ಮೈಸೂರು ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಮಾಹಿತಿ ನೀಡಿದ್ದಾರೆ. ಈ ರೀತಿ ಈ ಕಂಡೀಷನ್ಸ್ ಇಂದ ಎಲ್ಲ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ.
ಹೊಸ ವರ್ಷಾಚರಣೆ ಹಿನ್ನೆಲೆ ತುಮಕೂರಿನ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ದೇವರಾಯನ ದುರ್ಗ, ನಾಮದ ಚಿಲುಮೆ, ಬಸದಿ ಬೆಟ್ಟದ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ರಿಂದ ರೂಲ್ಸ್ ಜಾರಿಯಾಗಿದೆ. ಕಾನೂನು ನಿಯಮ ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಭಾರತೀಯರಿಗೆ ಕತಾರ್ ವಿಧಿಸಿದ್ದ ಗಲ್ಲು ಶಿಕ್ಷೆ ಮಾರ್ಪಾಡು ಮಾಡಲಾಗಿದೆ. ಭಾರತದ ರಾಜತಾಂತ್ರಿಕತೆ ಗೆಲುವು ಸಾಧಿಸಿದಂತಾಗಿದೆ. ಗಲ್ಲು ಶಿಕ್ಷೆ ಮಾರ್ಪಾಡು ಮಾಡಿ ಕತಾರ್ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಭಾರತೀಯ ವಿದೇಶಾಂಗ ಇಲಾಖೆಯಿಂದ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಶೀಘ್ರವೇ ನೌಕಾಪಡೆಯ 8 ನಿವೃತ್ತ ನೌಕರರು ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಎರಡು 2011ರ ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನನ್ನ ಹಸ್ತಾಂತರಿಸುವಂತೆ ಭಾರತ ಪಾಕಿಸ್ತಾನಕ್ಕೆ ಮನವಿ ಮಾಡಿದೆ ಎನ್ನಲಾಗಿದೆ. ಪಾಕಿಸ್ತಾನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಾರತ ಸರ್ಕಾರದಿಂದ ಅಧಿಕೃತ ವಿನಂತಿ ಸ್ವೀಕರಿಸಿದೆ. ಹಫೀಜ್ ಸಯೀದ್ ಹಸ್ತಾಂತರಕ್ಕೆ ಕಾನೂನು ಪ್ರಕ್ರಿಯೆ ಪ್ರಾರಂಭಿಸುವಂತೆ ಒತ್ತಾಯಿಸುತ್ತದೆ ಎಂದು ಮೂಲಗಳು ತಿಳಿಸಿವೆ. ಅಯೋಧ್ಯೆ ಏರ್ಪೋರ್ಟ್ನ ಮೊದಲ ಫೋಟೋ ರಿಲೀಸ್ ಆಗಿದೆ. ಜನವರಿ 22ರಂದು ರಾಮಮಂದಿರ ಉದ್ಘಾಟನೆಯಾಗಲಿದ್ದು ಈ ಬೆನ್ನಲ್ಲೇ ಮೊದಲ ಫೋಟೋ ಬಂದಿದೆ. ಇನ್ನು ಅಯೋಧ್ಯೆಯಲ್ಲಿ TV9 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅಯೋಧ್ಯೆಯಲ್ಲಿ TV9 ವರದಿ ಮಾಡ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ವರದಿ ಮಾಡ್ತಾ ಇರತಕ್ಕಂಥದ್ದು ವಿವಾದಾತ್ಮಕ ಜಾಗ ಏನಿತ್ತು ಅದೇ ಜಾಗದಲ್ಲಿ ಈಗ ರಾಮ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ. ಮೊದಲ ಮಹಡಿ ಕಂಪ್ಲೀಟ್ ಆಗಿದೆ. ನೆಲ ಮಹಡಿ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರತಕ್ಕಂಥದ್ದು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವಾಗಿದೆ. ನಾಗ್ಪುರದಲ್ಲಿ ಕಾಂಗ್ರೆಸ್ನ 139ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಆರ್ಎಸ್ಎಸ್ ತವರ್ನಲ್ಲಿ ಬಿಜೆಪಿ ವಿರುದ್ಧ ರಣಕಹಳೆ ಊದಿದೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 248 ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ವಿವಿಧ ರಾಜ್ಯದ ಸಂಸದರು 600 ಶಾಸಕರು ಸಮಾವೇಶದಲ್ಲಿ ಉಪಸ್ಥಿತರಿದ್ದರು.